ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನಾಳೆ ನಾವು ಊರಿಗೆ ಹೋಗೋದಿತ್ತು. ಡಾಕ್ಟ್ರ್ ಕೇಳಿದ್ದೀವಿ ಡೆಲಿವರಿ ಆದಮೇಲೆ ಇವಾಗ ಊರಿಗೆ ಹೋಗ್ಬೋದಾ ಅಂತಂದ್ಬಿಟ್ಟು ಊರಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಟಿಕೆಟನ್ನ ಬುಕ್ ಮಾಡೋಕ್ಕಂತಂದ್ಬಿಟ್ಟು ಇವಾಗ ತತ್ಕಾಲಲ್ಲಿ ಬುಕ್ ಮಾಡೋಣ ಅಂತ ಬಂದೆ. ನೋಡಿ ಬೆಳಗಿನ ಜಾವ 5:30 6 ಗಂಟೆ ಆಗಿದೆ. ಆಗಲೇ ಯಪ್ಪ ಯಾರು ಇರಲ್ಲ ಅಂತ ಅಂದ್ಕೊಂಡು ಬಂದಿದ್ದೀನಿ. ಅಲ್ಲಿ ನೋಡಿದ್ರೆ ಸಾಲುಗಟ್ಟೆ ಮಕ್ಕೊಂಬಿಟ್ರೆ ಜಮ್ಕನ್ ತಗೊಂಬಂದು ಆಯ್ತು ಚಾದರ್ ತಗೊಂಬಂದು ಆಸೆ ಮಕ್ಕೊಂಬಿಟ್ರು. ನೋಡ್ರಿ ಇಲ್ಲಿ ಹೊರಗೆ ಬಂದು ಆಗಲೇ ನಂಬರ್ ಹಾಕಿ ಕೊಡೋಕೆ ಇದು ಮಾಡಕತ್ತಾರ. ನಂಬರ್ ಹಾಕಿ ಕೊಟ್ರೆ ನಂದು 21ನೇ ನಂಬರು. 21ನೇ ನಂಬರು ಸಿಗುತ್ತದೋ ಇಲ್ಲೋ ಗೊತ್ತಿಲ್ಲ. ಇನ್ನು ಏನಾಗ್ತದ ಏನಂತ ಅಂದ್ಬಿಟ್ಟು ನೋಡ್ರಿ ಇಲ್ಲಿ ಇದೇ ಥರನೇ ಇರ್ತದೆ ನೋಡ್ರಿ ಇಲ್ಲಿ ಇಲ್ಲ ಎಲ್ಲ ನೋಡ್ರಿ. ನಮಗೆ ಇವಾಗ ಬರ್ದೀನಿ ಎಲ್ಲ ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಎಲ್ಲ ತುಂಬಿದ್ದೀನಿ. ನಮ್ಮ ಅಪ್ಪನ ಹೆಸರು ಮತ್ತು ನಮ್ಮ ಅಕ್ಕವ್ರ ಹೆಸರು ತುಂಬಿದ್ದೀವಿ. ನಮಗೂ 1-2 RAC ಆಗ್ಯದ. ಅಂದ್ರೂ ಕಡೆಗೆ ವೇಟಿಂಗ್ ಲಿಸ್ಟೇ ಬಂತು. ನಮಗೇನು ಟಿಕೆಟೇ ಸಿಗಲಿಲ್ಲ. ಭಾಳ ಬೇಜಾರಾಯಿತು. ಬೆಳಗ್ಗೆ 5:30 ಬಂದ್ಬಿಟ್ಟು 11:30ವರೆಗೂ ಕಾದು ರೆಡಿ ಇದೊಂದು ಬ್ಯಾಗ್ ರೆಡಿ ಆಗಿದೆ. ಇದೊಂದು ಬ್ಯಾಗ್ ರೆಡಿ ಫುಲ್ ಆಗಿಬಿಟ್ಟದ ತುಂಬಿಬಿಟ್ಟದ. ಇದು ಬ್ಯಾಗ್ ರೆಡಿ, ಅದು ಬ್ಯಾಗ್ ರೆಡಿ, ಎರಡೂ ರೆಡಿ. ಆಲೇ ಬ್ಯಾಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೊಂಟಿದ್ವಿ. ಕಾರ್ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಂತು. ಇನ್ನೂ ಒಂದು 15 ನಿಮಿಷ ಅಷ್ಟೇ ಅದ. ಫುಲ್ಲು ಟೆನ್ಷನ್ ಆಗಿಬಿಟ್ಟದ ನಮಗಂತ್ರ, ಹೆವಿ ಟೆನ್ಷನ್ನು. ಗಾಡಿ ಸಿಗುತ್ತದೋ ಇಲ್ಲೋ ಒಂದು ಗೊತ್ತಿಲ್ಲ. ಆದ್ರೂ ಅಣ್ಣಗೆ ಸ್ಪೀಡ್ ಹೊಡಿ ಅಂತ ಹೇಳಿದ್ವಿ. ಆತ ನೋಡಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡ. ಆದರೂ ಪಾಪ ಹೋಗ್ತಾ ಇದ್ದಾರೆ. ಆದಷ್ಟು ಎಷ್ಟಾಗತ್ತೆ ಅಂದ್ಬಿಟ್ಟು ನೋಡ್ರಿ ಎಷ್ಟು ಟೆನ್ಷನಲ್ಲಿ ಕುಂತಾರೆ. ನಮ್ಮ ಅಪ್ಪನ ಬೈತಾಯಿದ್ರು ರೆಡಿ ಆಗ್ಬೇಕಿಲ್ಲ ಬೇಕಂತ. ಲಕ್ಷ್ಮಿ ಅವರು ಕೂಡ ಬೇಜಾರಾಗಿದ್ದಾರೆ. ಆದರೂ ನಗ್ತಾ ಇದ್ದಾರೆ ಮುಖದಲ್ಲಿ. ಗುಂಡ ಮಕ್ಕಂಬಿಟ್ಟನಾದ್ರೆ ಬೇರೆ ನಮ್ಮ ಅಪ್ಪ ನೋಡಾಗ ಬೇಕಂತ ಕುಂತ್ಬಿಟ್ಟನ ಎಲ್ಲರಿಗೆ. ಆದರೆ ಮತ್ತೇನು ಸಿಗ್ತದೋ ಇಲ್ಲ ಗಾಡಿ ಗೊತ್ತಿಲ್ಲ. ಇನ್ನು ಹೋಗ್ಬೇಕು, ಹೋಗಿ ಇಲ್ಲಿ ನೋಡ್ಬೇಕು. ನೋಡಿ ಏನಾಗ್ತದ ಎಂತ ಆಗ್ತದ ನೋಡಮ್ರಿ. ಬರ್ರಿ ಮುಂದೆ ಇವಾಗ ಟ್ರೈನ್ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಹೋಗೋದು ಮಾತ್ರ ಹೊಂಟಿವಿ, ನೋಡಮ್ ಬರ್ರಿ. ಇಲ್ಲ ಅಮ್ಮ ಹಾಂ ಬರಕತ್ತ ಬಾ. ನೋಡ್ರಿ ಪಾಪ ಇವರಿಬ್ಬರಿಗೆ ಟಿಕೆಟೇ ಸಿಕ್ಕಿಲ್ಲ. ನಮ್ಗೆ RACಲಿ ಒಂದೇ ಸೀಟಲ್ಲಿ ಇಬ್ಬರಿಗೆ ಕೊಟ್ಬಿಟ್ರೆ. ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕಗೆ ಸೀಟೇ ಸಿಕ್ಕಿಲ್ಲ. ಆದರೂ ಪಾಪ ಅವ್ರನ್ನ ಕರ್ಕೊಂಡು ಅಲ್ಲಿ ಇದಕ್ಕೆ ಹೋಗಂಬಂದ್ರೆ ಜನರಲ್ ನೋಡಿದ್ರೆ ಜಗ್ಗಿ ಹಿಂದೆ ಅದ, ಈ ಕಡೆ ನೋಡಿದ್ರೆ ಪೂರ್ತಿ ಮುಂದೆ ಅದ. ಯಾಕಡೆ ನೋಡಿದ್ರೆ ಅನುಕೂಲ ಇಲ್ಲ. ಅದಕ್ಕೆ ನೋಡ್ರಿ ಅವ್ರನ್ನ ವಯಸ್ಸಾದ್ರೆ ಪಾಪ ಅವ್ರಿಗೂ ಮೊಳಕಾಲು ಬ್ಯಾನಿ, ನಮ್ಮ ಅಪ್ಪಗೂ ಮೊಳಕಾಲು ಬ್ಯಾನಿ. ಇಲ್ಲಿ ನೋಡಿ ಇಲ್ಲಿ ಹತ್ಸಕತ್ತೀನಿ. ಇಲ್ಲಿ ಯಾವುದೋ ಒಂದು ಸ್ಲೀಪರ್ ಕೋಚು S7 ಇತ್ತು, ಅದು ಹಚ್ಬಿಟ್ಟು ಜನರಲ್ ಟಿಕೆಟ್ ಎತ್ಕೊಂಬಂದೆ. ಹೋಗಿ ಟಿಕೆಟನ್ನು ತಗೊಂಡಿದ್ದಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಬಂದಿವಿ. ಅಲ್ಲಿ ಹೊಡೆದ್ರೆ ಟ್ರೈನು ಟೈಮ್ ಆಗ್ಯದ 7:15ಕ್ಕೆ ಬಿಡ್ತದ ಇನ್ನೇನು. ಅದಕ್ಕೆ ಫುಲ್ಲು ಸ್ಪೀಡಲ್ಲಿ ಓಡಿಗೇಸಿ ಅವಸರದಿಂದ ಹೋಗಿ ಟಿಕೆಟ್ ತಗೊಂಡು ಯಪ್ಪ ಬೇಡ ಹೋಗು. ಎಷ್ಟು ದಮ್ ಹತ್ತಿತ್ತು ಅಂದ್ರೆ ಅಲ್ಲಿ ಸಾಯಂಗ್ ದಮ್ ಹತ್ತಿತ್ತು. ಅವನು ಬೇಡ ಕಡೆ ಅವನು ಇಷ್ಟು ಮನೆ. ಅದ್ರಾಗ ನೋಡಿದ್ರೆ ಟ್ರೈನ್ ನಿಂದ್ರೋದಿಲ್ಲ ಏನಿಲ್ಲ, ಓಡ್ತದೆ ಸ್ಪೀಡ್ ಹೋಗಿಬಿಡ್ತದೆ ದಬಾಶಿ. ಹಂಗಾಗಿ ತಗೊಂಬಂದಿಗೆ ಅವ್ರಿಗೆ ಕೊಡೋಕೆ ಅಂತ ಮಾಡಿದೆ ನಾನು. ಅಲ್ಲಿ ಸಿಗಾಕಿನ ಅಂತ ಅಲ್ಲಿ ಉಣಪ್ಪ ನೀವು ಉಣು. ಆಮೇಲೆ ಹಿಂದಡಿ ನೀರದು ಕುಡಿ. ಹಾಂ ಅದ್ರಾಗ ಅದು ಮತ್ತೆ ಲಕ್ಷ್ಮಿಗೆ ಅಲ್ಲಿ ಏನಂತ ತಗೊಂತೀನಿ ಮುಂದೆ ಹೇಳ್ರಿ. ಅರ್ಜೆಂಟ್ ರೀ ಹಿಂಗೆ ಬಾಣಿತಿದ್ಲು, ಅದಕ್ಕೆ ಕರ್ಕೊಂಡು ಏರೋಕ್ಕಾಗಿಲ್ಲ. ಗಾಡಿ ಹೊಂಟಿತ್ತು ಏರಿದ್ವಿ ಅಂತನ್ರಿ. ಏನಿದಾಗಲ್ಲ ಆಯ್ತು ನೀವು ಹುಷಾರು. ನಾವೆಲ್ಲ ನೋಡ್ರಿ ಕಡೆಗೆ ರಾಯಚೂರಿಗೆ ಬಂದೀವಿ. ನೋಡ್ರಿ ಗುಂಡ ಕೊಟ್ಬಿಟ್ಟಿನಿ. ನನ್ನ ಪಾಪ ನಿಂತ್ಕೊಂಡಿನಿ. ನಮ್ಮ ಅಕ್ಕ ಬಾಸ್ಕೆಟ್ ಅಂದಳ. ನಮ್ಮ ಅಪ್ಪ ಪಾಪ ಅಲ್ಲಿ ಪಾಪ ನಿಂತ್ಕೊಂಡು ಓಡಿ ಬಂದಾನ. ಅಲ್ಲಿ ಲಕ್ಷ್ಮಿ ಇದ್ರೆ ಹಿಂದೆ ಬರಕತ್ತಾಳ. ನಾವೀಗ ದಬ್ಕ್ಯಂದು ಹೊಂಟಾನ ನೋಡ್ರಿ ಗುಂಡ. ನಾನು ಪಾಪ ಇದ್ಕೊಂಡು ನೋಡ್ರಿ ಇದೇ ರಾಯಚೂರು ಸ್ಟೇಷನ್. ರಾಯಚೂರಿಗೆ ಬಂದಿದ್ದೀವಿ. ಹೊರಗೆ ಅಲ್ಲಿ ಕಾಯಕತ್ತಾನ. ಆತ ನೋಡಿದ್ರೆ ಹೊರಗೆ ಫೋನ್ ಮಾಡ್ಯಾನ. ಆವಾಗಲೇ 1:15ಗೆ ಬಂತು ಗಾಡಿ. ಅಲ್ಲಿಂದ 8 ಗಂಟೆಗೆ ಬಿಡ್ತು, 7:50ಕ್ಕೇನೋ ಬಿಡ್ತು ಯಶವಂತಪುರಿಂದ. ನಮ್ಮ ಪುಣ್ಯಕ್ಕೆ ಹೆಂಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಆರಾಮಾಗಿ ಬಂದ್ವಿ ಉಂಡು ತಿಂದ್ಕೊಂಡು. ಇವಾಗ ನೋಡಿದ್ರೆ ಇಲ್ಲಿ ಬಂದೀವಿ, ಅದು ಫೋನ್ ಮಾಡಬೇಕು ನೋಡಿರಿ. ಮಧ್ಯರಾತ್ರಿ 1:30 ಆಗ್ಯದ. ರಾಯಚೂರು ಸ್ಟೇಷನ್ಗೆ ಬಂದೀವಿ. ರಾಯಚೂರು ಸ್ಟೇಷನಲ್ಲಿ ಇದ್ದೀವಿ, ಕಾಯ್ತಾ ಇದ್ದೀವಿ. ಇವಾಗ ಕಾರ್ ಬರ್ಬೋದು. ಏನು ಮಾಡಕತ್ತಿ ಮಾಮ? ಲಾಕ್ ಓಪನ್ ಮಾಡಕತ್ತೀನಿ ನೋಡಿ.
ಏನಪ್ಪ ಇದು ಬ್ಯಾಗ್ ಎಷ್ಟು ತುಂಬಿದೆಯಲ್ಲ. ಕೊಡು. ಡ್ರೈ ಶೀಟ್. ಡ್ರೈ ಶೀಟ್ ಪಾಪಗೆ ಮೈ ಶೀಟ್ ಅಕ್ಕ. ಮೈ ಶೀಟ್ ಅಕ್ಕ. ಮೈ ಶೀಟ್ ಅಕ್ಕಲ್ಲ ಇದು ಡ್ರೈ ಶೀಟ್. ಇದು ಮೈ ಶೀಟ್ ಅಕ್ಕ. ಇದು ಮೈ ತಗೊಂಡ್ರೆ ಒತ್ಕೊಂಡ್ಬರಕ್ಕಿಲ್ಲ. ಎಷ್ಟಾವಲ್ಲಪ್ಪಿ. ಈಗ ಯಾವ ತೆಗೆದ್ಬೇಕು ಹೇಳು. ಅಲ್ಲೇ ಪಾಪದಲ್ಲಿ ಇಡೋದು ಅಲ್ಲಿಂಗೆ ಅಲ್ಲಿ. ನೆಕ್ಸ್ಟ್ ನನ್ನ ನೈಟ್ ಇಲ್ಲಿ ಇಡು. ಇಲ್ಲಿ ಹಾಕಿ ಚಂದ. ನಾನು ಹಾಕ್ತೀನಿ ಇಲ್ಲಿ ಇಡ. ನೀನು ತೆಗೆದಿಡು, ನಾನು ಹಾಕ್ತೀನಿ ಇಲ್ಲಿ ಇಡ. ಇಲ್ಲಿ ಇದು ಇಲ್ಲ ಇಡು. ಅದು ಎಲ್ಲಿ ನನ್ನ ಡ್ರೆಸ್ಗೆ ಚಳಿನೇ ಇಲ್ಲ ಅಂತಪ್ಪರ್ ಚಳಿ ಅದು ಹಂಗಾದ ಹಿಂಗಾದ ಅಂತ ಅನಿಸಿದ್ದು. ಅಂಜಿಬಿಟ್ಟಿದ್ದೆ ನಾನು ಊರಾಗ ಚಳಿ ಜಗ್ಗ್ಯದಂತಂದು. ಏನು ಶಾಣೆತನೇ ಇಲ್ಲ ನೋಡು. ಅಲ್ಲಿ ದೂರದಿಂದನೇ ಮಾಡ್ತಾರೆ. ಅವ್ರ ಡ್ರೆಸ್ ನನ್ನ ಡ್ರೆಸ್ ತೆಗಿ ಮೇ ಹಾಕ್ತೀವಿ. ಅದ್ರೊಳಗೆ ಇರಲೇ ಅದಾ ಗುಂಡಂದು ತೆಗಿ. ಅದು ಬ್ಲ್ಯಾಂಕೆಟ್ ಅದು ಕವರ್ ಅದು. ಅದು ಚೀಲ ಅದ್ರಾಗೆ ಅಲ್ಲ. ಹೆಂಗ ನೋಡ್ರಿ, ಇದು ಭಾರಿ ಸ್ಮೂತ್ ಅದ. ಅದು ನನ್ನದ ಗಿಡ ಬಟ್ಟೆ ಅದು ಅದ್ರಾಗೆಲ್ಲ ಅಂತನ ಬಟ್ಟೆ ಕಿಲ್ಲಿಡ ಇಲ್ಲಿ ಇಲ್ಲಿ ಆತನ ಬಟ್ಟೆ ಎಲ್ಲ ಸಿಲ್ಲಿಡ. ಅದು ನಂದಲ್ಲಿ ಅವು ಸಭೆ ಮೇಡ ಜೋಗಲ್ ಬಂದ ಮ್ಯಾಗಿಡ. ನೋಡ್ರಿ ಬ್ಯಾಗ್ ಒಳಗ ಈ ಬ್ಯಾಗ್ ಒಳಗೆ ಎಷ್ಟು ಬಂದ ನೋಡ್ರಿ. ಇವಾಗ ಇವ್ರು ಅವನು ಸಾಮಾನಾಗ ಅವು ಕಕ್ಕ ಮಾಡಿದ್ರೆ ವಿಷಯ ಮಾಡಿದ್ರೆ ಇವಾಗ ಇದು ಬೇಡ್ಸ್ ಇದು ಆಮೇಲೆ ಇವಾಗ ಗುಂಡನ ಬಟ್ಟೆ ಮತ್ತಿನ್ನ ಒಳಗೆ ಇಲ್ಲಿ ಅವ ಇವಾಗ ಇವು ಅಷ್ಟು ಬಂದ ನೋಡಿದ್ರು ಒಳಗೆ. ಇವ್ರು ನಮ್ಮ ಅಮ್ಮನ ತಾಯಿ, ನಮ್ಮ ಅವ್ವನ ಅವ್ವ ಇವರು, ನಮ್ಮ ಅಜ್ಜಿ. ಇವ್ರಿಗೆ ಪಾಪ ಆರಾಮಿರಲಿಲ್ಲ, ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಇವ್ರಿಗೆ 86-90 ಹತ್ತತ್ರ ವಯಸ್ಸಿರೋದು. ಇವ್ರಿಗೆ 15 ಜನ ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಕಿರಿಮೊಮ್ಮಕ್ಕಳು ಕೂಡ ಕಂಡಿದ್ದಾರೆ. ಇವರು ಅಷ್ಟೊಂದು ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಸ್ವಲ್ಪ ಏನೋ ಒಂಚೂರು ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದೆ. ವಯಸ್ಸಾದ್ಮೇಲೆ ಸಹಜ ಅಲ್ವಾ. ಅದಕ್ಕೆ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಹಾಗೆ ಅವರು ಖುಷಿಯಿಂದ ಮೊಮ್ಮಗ ಬಂದಿದ್ದಾನೆ, ಮೊಮ್ಮಗನಿಗೆ ಮಗ ಹುಟ್ಟಿದ್ದಾನೆ ಅಂದ್ಬಿಟ್ಟು ಅವರು ತುಂಬ ಖುಷಿಲಿ ಮಾತಾಡಿ ಚೆನ್ನಾಗಿ ಇದು ಮಾಡಿ ಕುಶಲಕ್ಷೇಮ ವಿಚಾರಿಸಿ ಅವ್ರದ್ದೆಲ್ಲ ಹಳೆ ಪದ್ಧತಿ ಹೇಳ್ತಾಯಿದ್ರು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.